ಇರಂತವ್ರು ಇವರೆಲ್ಲ. ಮಳೆಗಾಗಿ ಪಾದಯಾತ್ರೆ, ಇನ್ನೊಬ್ಬರಿಗಾಗಿ ಪೂಜೆ. ಅಲ್ಲೋ ಅವಿವೇಕಿಗಳೇ, ದೇವರು ಗುಂಡಿ ಸಹಿತ ತುಡುಗು ಮಾಡಕತ್ತೀರಲ್ಲ, ಇದ್ರ ಬಗ್ಗೆ ಯಾರು ಉತ್ತರ ಕೊಡ್ತೀರಿ? ಇಂಥ ಅವಿವೇಕಿಗಳು ಇರೋದ್ರಿಂದನೇ ನಮಗೆ ಮಳೆ ಅಭಾವ ಆಗಿದೆ. ಇಂಥ ಅವಿವೇಕಿಗಳು ಇರೋದ್ರಿಂದನೇ ನಮ್ಮ ದೇಶಕ್ಕೆ ಬಡತನ ಬಂದಿದೆ. ಪ್ರಶ್ನೆ ಪತ್ರಿಕೆ ತಯಾರಿಕೆ ಮಂಡಳಿಯ ಸದಸ್ಯ ಅವನದ್ರ ಮಾರಾಟ ಮಾಡಿದಾನೆ. ಕೊಂಡ್ಕೊಂಡವನು ಯಾರಂತ ಕೇಳಿದ್ರೆ ಲಾತೂರಿನ ಕೋಚಿಂಗ್ ಸೆಂಟರ್ನ ಮುಖ್ಯಸ್ಥ ಶಿವರಾಜನ್ ಅಂತ ಕೊಂಡ್ಕೊಂಡಿದ್ದಾನೆ. ಸೋರಿಕೆ ಅಲ್ಲ, ಇದು ಮಾರಾಟ. ಮಾರಿದ್ದಾರೆ, ಖರೀದಿ ಮಾಡಿದ್ದಾನೆ. ಬಿಜೆಪಿ ತನ್ನ ಬೇಡಿಕೆಗೆ ಯಾರು ಅನುಗುಣವಾಗಿರ್ತಾರೋ ಅವ್ರನ್ನ ಫೋಕಸ್ ಮಾಡಿ ಲೀಡರ್ ಮಾಡುತ್ತೆ. ನಿಜವಾದ ತನ್ನ ಬೇಡಿಕೆಯನ್ನು ಮುಂದಿಟ್ಟ ತಕ್ಷಣ ತನ್ನಗೆ ಕೆಳಗೆ ನೀರು ಬರ್ತಾವ ಅಂತೇಳಿ ಕೇಸ್ ಹಾಕಿ ಅವ್ರನ್ನ ಒಳಗಾಕಿತ್ತು. IPS ಯಾರಪ್ಪ ಅಂತ ಕೇಳಿದ್ರೆ ಆ ತರಬೇತಿ ಕೇಂದ್ರದಲ್ಲಿ ಯಾರ್ಯಾರು ಹೆಚ್ಚೆಚ್ಚು ಹೋಗಿದಾರೋ ಅವ್ರನ್ನ ಎಲ್ಲ ಕಡೆ ಅಧಿಕಾರಿಗಳಿಗೆ ನೇಮಕ ಮಾಡ್ಕೊಂಡು ತಮ್ಮ ರಾಜಕೀಯಕ್ಕೆ ಬಳಸ್ತಾರೆ ಅನ್ನೋದನ್ನ ವಿರೋಧ ಪಕ್ಷಗಳು ಇವತ್ತು ಆರೋಪ ಮಾಡ್ತಿದ್ದಾವೆ. ಮೂರು ಬಿಟ್ಟವರು ಧನಸ್ಸಂತ ದಲ್ಲಾಳರಿಗಿಂತಲೂ ಕಡೆ ಇರೋಂಥವ್ರು ಇವರೆಲ್ಲ. ಒಬ್ರು ಅಬಾಬಾಬಾ ನೋಡ್ಬೇಕ್ರಿ, ಇಲ್ಲಿ ಈ ಜಿಲ್ಲೆಯಲ್ಲಿ ಮಳೆಗಾಗಿ ಪಾದಯಾತ್ರೆ, ಇನ್ನೊಬ್ಬರಿಗಾಗಿ ಪೂಜೆ. ಅಲ್ಲೋ ಅವಿವೇಕಿಗಳೇ, ಆ ದೇವರು ಗುಂಡಿ ಸಹಿತ ತುಡುಗು ಮಾಡಕತ್ತೀರಲ್ಲ, ಇದ್ರ ಬಗ್ಗೆ ಯಾರು ಉತ್ತರ ಕೊಡ್ತೀರಿ? ರಾಮ್ ದೇವರು ಉಂಡಿನೇ ತುಡುಗು ಮಾಡಿಬಿಟ್ರಿ. ಕೋಟಿಗಟ್ಲೆ, ಸಾವಿರಾರು ನೂರಾರು ಕೋಟಿ ತುಡುಗು ಮಾಡಿದಿರಿ. ಇದ್ರ ಬಗ್ಗೆ ಯಾರಪ್ಪ ಮಾತಾಡೋದು? ಇವತ್ತು ಇಂಥ ಅವಿವೇಕಿಗಳು ಇರೋದ್ರಿಂದನೇ ನಮಗೆ ಮಳೆ ಅಭಾವ ಆಗಿದೆ. ಇಂಥ ಅವಿವೇಕಿಗಳು ಇರೋದ್ರಿಂದನೇ ನಮ್ಮ ದೇಶಕ್ಕೆ ಬಡತನ ಬಂದಿದೆ. ಇಂಥ ಅವಿವೇಕಿ ಇರೋದ್ರಿಂದನೇ ನಮ್ಮ ದೇಶದಲ್ಲಿ ನಿರುದ್ಯೋಗ ಕಾಡ್ತಾ ಇದೆ. ಅದಕ್ಕೆ ನಾವೆಲ್ಲರೂ ನಮ್ಮ ಹಕ್ಕನ್ನು ಕಿತ್ಕೊಳ್ಬೇಕಾಗಿತ್ತು ಅಂತಂದ್ರೆ ನಾವು ಒಗ್ಗಟ್ಟಾಗ್ಲೇಬೇಕು. ಇವ್ರಿಗೆ ಇನ್ ಮುಂದೆ ಪಣಿವಿ ಅವಶ್ಯಕತೆ ಇಲ್ಲ. ನಮಗ್ ತಪ್ಪಾಯ್ತು ಅಂತಂದ್ರೆ ಅಲ್ಲೇ ಮೆಟ್ಟಿಟ್ಟು ಹೊಡಿಯಂತ ಕಾರ್ಯಕ್ರಮಗಳು ಹಾಕಬೇಕು. ಇನ್ ಮುಂದೆ ನಾವು ಅದು ತಪ್ಪು ಕಾಣ್ತು ಅಂತಂದ್ರೆ ಅಲ್ಲೇ ಚಾರ್ಜ್ ಅನ್ನುವಂತ ವ್ಯವಸ್ಥೆ ಕೈ ಹಾಕಿದ್ರೆ ಮಾತ್ರ ನಮ್ಮ ಬದುಕು ಉಳಿಯುತ್ತೆ, ನಮ್ಮ ಶಿಕ್ಷಣ ಉಳಿಯುತ್ತೆ, ನಮ್ಮ ತನ ಉಳಿಯುತ್ತೆ, ನಮ್ಮ ನಾಡು ಉಳಿಯುತ್ತೆ, ನಮ್ಮ ನೀರು ಉಳಿಯುತ್ತೆ. ನಿನ್ನೆ ಮಹಾರಾಷ್ಟ್ರದ ಕೋರ್ಟ್ ಅಲ್ಲಿ CBIನವರು ಒಂದು ಪಿಟಿಷನ್ ಹಾಕಿದ್ದಾರೆ. ಏನ್ ಪಿಟಿಷನ್ ಅಂತ ಹೇಳಿದ್ರೆ, ಈ ಪತ್ರಿಕೆಗಳು ಹೆಂಗ್ ಮಾರಾಟ ಆಗಿದೆ ಅಂತ ಹೇಳಿ ನಾವ್ ಹೇಳೋದಲ್ಲ. CBI ನಿನ್ನೆ ಮಹಾರಾಷ್ಟ್ರದ ಕೋರ್ಟ್ ಅಲ್ಲಿ ಒಂದು ಪಿಟಿಷನ್ ಹಾಕಿದ್ದಾರೆ. ಏನೊಂದು ಪಿಟಿಷನ್ ಹಾಕಿದ್ರೆ ಅಂತ ಹೇಳಿದ್ರೆ, ಯಾವ ಕೆಮಿಸ್ಟ್ರಿ ಪೇಪರ್ನ, ನೀಟಿನ ಕೆಮಿಸ್ಟ್ರಿ ಪೇಪರ್ನ ತಯಾರಿ ಮಾಡ್ಲಿಕ್ಕೋಸ್ಕರ ಒಂದು ತಂಡ ರಚನೆ ಆಗಿತ್ತು. ಪರೀಕ್ಷಾ ಮಂಡಳಿಯ ಸದಸ್ಯ PV ಕುಲಕರ್ಣಿ ಒಬ್ಬ ಪ್ರಾಧ್ಯಾಪಕ, ಆತನ ಅದ್ರಲ್ಲಿ ನೇಮಕ ಮಾಡ್ಕೊಂಡಿದ್ರು. ಎಲ್ಲದಕ್ಕೂ ಪ್ರತಿಯೊಂದು ಸಬ್ಜೆಕ್ಟಿಗೂ ಒಂದೊಂದು ಟೀಮ್ ಮಾಡಿರ್ತಾರೆ. ಟೀಮ್ ಮೆಂಬರ್ ಕೇಂದ್ರ ಪರೀಕ್ಷಾ ಮಂಡಳಿಯ ಪ್ರಶ್ನೆ ಪತ್ರಿಕೆ ತಯಾರಿಕೆ ಮಂಡಳಿಯ ಸದಸ್ಯ ಅವನದ್ರ ಮಾರಾಟ ಮಾಡಿದ್ದಾನೆ. ಕೊಂಡ್ಕೊಂಡವನು ಯಾರಂತ ಕೇಳಿದ್ರೆ ಲಾತೂರಿನ ಒಂದು ಕೋಚಿಂಗ್ ಸೆಂಟರ್ನ ಮುಖ್ಯಸ್ಥ ಶಿವರಾಜನ್ ಅಂತ ಕೊಂಡ್ಕೊಂಡಿದ್ದಾನೆ. ಅಂದ್ರೆ ಇದು ಸೋರಿಕೆ ಅಲ್ಲ, ಇದು ಮಾರಾಟ ಅಂತ. ಸೋರಿಕೆ ಅಲ್ಲ, ಇದು ಮಾರಾಟ. ಮಾರಿದ್ದಾರೆ, ಖರೀದಿ ಮಾಡಿದ್ದಾನೆ. ಸೋರಿಕೆ ಅಂದ್ರೆ ನಾವೆಲ್ಲ ತಡೆಗಟ್ಟಿ ಚೀಲದಲ್ಲಿ ಕಟ್ಟಿ ಹಾಕಿದಾಗ ಎಲ್ಲರೂ ಎಲಿ ಹೆಗ್ಗಣಗಳು ತೂತು ಹಾಕಿ ಬೀಳಂತದ್ದು ಅಲ್ಲ. ಇದು ಇಡೀ ಪೇಪರ್ನೇ ಮಾರಾಟ ಮಾಡ್ಕೊಂಡಿದ್ದಾನೆ ಅವನು. ಖರೀದಿ ಮಾಡೋರು ಯಾರು ಮಾಡ್ತಾ ಇದಾರಪ್ಪ ಅಂತ ಹೇಳಿದ್ರೆ, ಎಲ್ಲಾ ಕಡೆ ಕೋಚಿಂಗ್ ಸೆಂಟರ್ಗಳು ಯಾರು ನಡೆಸ್ತಾ ಇದಾರೆ ಅವನು ಖರೀದಿ ಮಾಡಿದ್ದಾನೆ. ಒಂದು ಪೇಪರ್ಗೆ ಒಬ್ಬನು ತಂದು ಕೊಟ್ರೆ 5 ಲಕ್ಷ ಅಂತೆ, ಒಂದು ಕೋಚಿಂಗ್ ಸೆಂಟರ್ಗೆ. ಇಡೀ ದೇಶದಾದ್ಯಂತ ಮಾರಾಟ ಅಂತ ವ್ಯವಸ್ಥೆ ನಡೆದಿದೆ. ಇದು ಯಾರೋ ಸಾಮಾನ್ಯ ಜನಗಳು, ಎಲ್ಲೋ ಕಾಲೇಜಿನ ಪ್ರಿನ್ಸಿಪಾಲ್ಗಳು ಅಲ್ಲ ಮಾಡಿರೋಂಥದ್ದು. ಯಾರು ಪರೀಕ್ಷಾ ಮಂಡಳಿ ಸದಸ್ಯರಿದ್ದಾರೆ ಅವರೇ ಮಾಡ್ತಿದ್ದಾರೆ. ಕೋಚಿಂಗ್ ಸೆಂಟರ್ನವರು ಖರೀದಿ ಮಾಡ್ಕೊಂಡು ಒಬ್ಬೊಬ್ಬ ವಿದ್ಯಾರ್ಥಿಗಳಿಗೆ ನೀವು ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್ ಎಲ್ಲ ನೋಡ್ತಿರಲ್ಲ, ಲಿಸ್ಟ್ಗಳು ಹಾಕಿರ್ತಾರೆ. ಅವರೆಲ್ಲ ಖರೀದಿ ಮಾಡಿ ಅವರೇ ಇವತ್ತು ಮುಂದೆ ಬಂದು ಆಗ್ತಿದ್ದಾರೆ. ನಮ್ಮ ಸಿಂಧನೂರಿನ ಹಲವಾರು ನಮ್ಮ ಗೆಳೆಯರ ಮಕ್ಕಳು ದೊಡ್ಡ ದೊಡ್ಡ ಕೋಚಿಂಗ್ ಸೆಂಟರ್ನಲ್ಲಿ ಓದ್ತಿದ್ದಾರೆ. ನಮ್ಮ ಮಕ್ಕಳು ನೀಟ್ ಪಾಸ್ ಆಗ್ತಾರೆ, ಇಲ್ಲಿ ಇರ್ತಕ್ಕಂಥ CET ಪಾಸ್ ಆಗ್ತಾರೆ ಅಂತ ಏನು ಕಂಡಿದ್ವಿ. ಅವೆಲ್ಲವೂ ಡೂಪ್ ಆಗ್ತಾ ಇದಾವೆಲ್ಲ. ನಿಮಗಿದು ಮೀರಿದಂತ ವಿಷಯ ಇದೆ. ಅದೆಲ್ಲದಕ್ಕೂ ಆಧಾರಗಳನ್ನ ನಾವು ತೋರಿಸ್ಲಿಕ್ಕೆ ಸಿಗಲಾರ್ದಂಗೆ ಮಾಡ್ತಾ ಇದ್ದಾರೆ. ಯಾರು IPS IAS ಪಾಸ್ ಆಗ್ತಿದ್ದಾರೆ, ಇವತ್ತಿರುವಂತ ಟಾಕ್ಸ್ ಇದು ಏನಪ್ಪಾ ಅಂದ್ರೆ, ದೆಹಲಿನಲ್ಲಿ ಉತ್ತರ ಪ್ರದೇಶದಲ್ಲಿ ಇವತ್ತು RSS ಮತ್ತು BJP ಅವರು ದೊಡ್ಡ ದೊಡ್ಡ ತರಬೇತಿ ಕೇಂದ್ರಗಳನ್ನ ಪರೋಕ್ಷವಾಗಿ ಬೇರೆಯವರ ಹೆಸರಲ್ಲಿ ನಡೆಸ್ತಾ ಅವರೇ ಹೆಚ್ಚು ಸೆಲೆಕ್ಷನ್ ಆಗಿರ್ತಕ್ಕಂಥ ಲಿಸ್ಟ್ಗಳನ್ನು ನೋಡಿದೀವಿ ನಾವು. IPS IAS ಯಾರಪ್ಪ ಅಂತ ಕೇಳಿದ್ರೆ ಆ ತರಬೇತಿ ಕೇಂದ್ರದಲ್ಲಿ ಯಾರ್ಯಾರು ಹೆಚ್ಚೆಚ್ಚು ಹೋಗಿದಾರೋ ಅವ್ರನ್ನ
ಇಷ್ಟು ಓದ್ತಾ ಇದೀವಿ, ಓದಕ್ಕೂ ಇಲ್ಲ, ಇದೇನಿದೆ ಓದ್ಲಿಕ್ಕೋಸ್ಕರ ಇರುವಂತದ್ದು. ಇವರೇನು ನೌಕರಿ ಕೊಟ್ಬಿಡಲ್ಲ. MBBS ಆದ ಕೂಡಲೇ ಎಲ್ಲರೂ ಸೀಟ್ ಸಿಕ್ಕಿದ ತಕ್ಷಣ ಓದ್ಬಿಡಕ್ ಆಗಲ್ಲ. CET ಪಾಸ್ ಆದ್ರಪ್ಪ ಅಂದ್ರೆ ಎಲ್ಲರೂ ಇಂಜಿನಿಯರ್ ಆಗಿ ನೌಕರಿ ಸಿಕ್ಕಿಲ್ಲ ಓದ್ಲಿಕ್ಕೆ. ಹಂಗಾಗಿ ನಮ್ಮ ಯುವಕರ ಬೇಡಿಕೆ ಏನಪ್ಪಾ ಅಂದ್ರೆ ನಮ್ಮೆಲ್ಲರಿಗೂ ವಿದ್ಯಾಭ್ಯಾಸ ಕಲೀಲಿಕ್ಕೆ ಸಮನಾದ ಅವಕಾಶ ಸಿಗಬೇಕು. ಯಾರ್ಯಾರು ಓದಿದೀವಿ ನಮ್ಮ ಅರ್ಹತೆ ತಕ್ಕಂತೆ ಕೆಲಸ ಸಿಗಬೇಕು. ಈ ಎರಡನ್ನೂ ಕಟ್ ಮಾಡಿದ್ರೆ ಯುವಕರ ಜೀವನನೇ ಇಲ್ಲ, ಭವಿಷ್ಯ ಇಲ್ಲ ಅಂತ ಪರಿಸ್ಥಿತಿಯನ್ನ ಸ್ವತಃ ಸರ್ಕಾರ ಮಾಡ್ತಾ ಇದೆ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮಾಡ್ತಾ ಇದೆ ಇವತ್ತೆಲ್ಲ. ಹಂಗಾಗಿ ಈ ಹೋರಾಟ ಮುಂದುವರಿಬೇಕು. ಕೇಂದ್ರದಲ್ಲಿ ನಡೀತಕ್ಕಂಥ ಹೋರಾಟ ಏನಿದೆಯಲ್ಲ, ಈ ಮನುಷ್ಯ ಆಕ್ಚುಲಿ ಕುಂತಿರೋಂಥವ್ರು ಮೊದಲು BJP ಸಪೋರ್ಟ್ ಮಾಡಿದ್ರು 2 ಎಲೆಕ್ಷನ್ ಅಲ್ಲಿ, ತಾನೇ ಹೇಳ್ಕೊಂಡಿದ್ದಾರೆ. ಯಾಕಂದ್ರೆ ಕಾಶ್ಮೀರದ ಬಗ್ಗೆ ಅವರಿಗೆ ಲಡಾಖ್ನವ್ರು ಅವರು ಉತ್ತಿಡಿಸಿದ್ರಲ್ಲ, ಏನು ಭರವಸೆನ ಕೊಟ್ಟರು ಎಲ್ಲ ವಿರುದ್ಧ ನಡೆದಕ್ಕೋಸ್ಕರ ಇವರ ಉಪವಾಸ ಸತ್ಯಾಗ್ರಹ 20 ದಿವಸ ಇವತ್ತೇ ನಡೆಸಿದ್ದಾರೆ. ಈ ಮೊದಲು 10 ದಿವಸ ಲಡಾಖಲ್ಲೇ ಮಾಡಿದ್ದಾರೆ. ಅವ್ರನ್ನ ಹೌಸ್ ಅರೆಸ್ಟ್ ಮಾಡಿದ್ರು, ಅವ್ರನ್ನ ಡೆಲ್ಲಿಯಲ್ಲಿ ಜೈಲಲ್ಲಿ ಇಟ್ಟಿದ್ರು, ಹೊರಗೆ ಬಿಡುಗಡೆ ಮಾಡಲಿಲ್ಲ. ಅವ್ರನ್ನ ಬಿಡುಗಡೆ ಮಾಡ್ಬೇಕಂತ ಮೊದಲು ಹೋರಾಟ ಆಗಿತ್ತು. ಯಾರ ಬಗ್ಗೆ? ಸೋನಂ ವಾಂಗ್ಚುನ್ನ ಮೊದಲು ಉಪವಾಸ ಸತ್ಯಾಗ್ರಹ ಮಾಡಿದಾಗ ಬೇರೆ ಬೇರೆ ಅಲ್ಲಿ ಪರಿಸರದ ಕಾರಣಕ್ಕೆ ಲಡಾಖ್ ಅನ್ನು ಒಂದು ರಾಜ್ಯ ಮಾಡಬೇಕನ್ನಂತ ಕಾರಣಕ್ಕೆ, ಅಂದ್ರೆ BJP ತನ್ನ ಬೇಡಿಕೆಗೆ ಯಾರು ಅನುಗುಣವಾಗಿರ್ತಾರೋ ಅವ್ರನ್ನ ಫೋಕಸ್ ಮಾಡಿ ಲೀಡರ್ ಮಾಡುತ್ತೆ. ನಿಜವಾದ ತನ್ನ ಬೇಡಿಕೆಯನ್ನು ಮುಂದಿಟ್ಟ ತಕ್ಷಣ ತನ್ನಗೆ ಕೆಳಗೆ ನೀರು ಬರ್ತಾವ ಅಂತೇಳಿ ಕೇಸ್ ಹಾಕಿ ಅವ್ರನ್ನ ಒಳಗಾಕಿತ್ತು. ಹೌಸ್ ಅರೆಸ್ಟ್ ಮಾಡಿ 2 ತಿಂಗಳ ಒಳಗಿಟ್ಟಿದ್ರು. ಹಂಗಾಗಿ ಆ ಮನುಷ್ಯ RSS BJP ಒಳಗಿದ್ದುಕೊಂಡು ಅವ್ರಿಗೆ ಪೂರಕವಾಗಿ ಕೆಲಸ ಮಾಡಿ ಅವರು ಉಪಯೋಗ ಇಲ್ಲ, ಜನ ವಿರೋಧಿಗಳಂತ ಗೊತ್ತಾಗಿ ಬಂದಿರತಕ್ಕಂಥ ಕರ್ನಾಟಕದಲ್ಲಿ ಬೇಕಾದಷ್ಟು ಜನ AK ಸುಬ್ಬಯ್ಯನಂತವ್ರು ಇದಾರಲ್ಲ, ಅಂಥದ್ರಲ್ಲಿ ಒಬ್ಬ ವ್ಯಕ್ತಿ. ಹಾಗಾಗಿ ಅಲ್ಲಿ ಪ್ರಾಮಾಣಿಕವಾಗಿ ಇವತ್ತು ಹೋರಾಟ ಮಾಡ್ತಿದ್ದಾರೆ. ಈ ಹೋರಾಟನ ಮುಂದುವರಿಸೋಣ. ನಾವೆಲ್ಲ ಇಲ್ಲಿ ಚಳವಳಿ ಇರುವಂತ ಗೆಳೆಯರು ಹಲವಾರು ಹೋರಾಟಗಳನ್ನ ತಗೊಂಡೋಗ್ಬೇಕಾಗಿದೆ. ಇದಕ್ಕೆ ಇವತ್ತು ವಿದ್ಯಾರ್ಥಿ ಸಂಘಟನೆ ಗೆಳೆಯರು, ದಲಿತ ಸಂಘಟನೆ ಮುಖಂಡರು, ರೈತ ಸಂಘಟನೆ ಮುಖಂಡರು, ಎಡಪಕ್ಷಗಳ ಎಲ್ಲಾ ಗೆಳೆಯರು ಇವತ್ತು ಒಗ್ಗೂಡಿ ಇಲ್ಲಿ ಬಂದಿದ್ದಾರೆ. ಮೈನಾರಿಟಿ ಗೆಳೆಯರು ಬಂದಿದ್ದಾರೆ, ಬೇರೆ ಬೇರೆ ವಿದ್ಯಾರ್ಥಿ ಗೆಳೆಯರು ಬಂದಿದ್ದಾರೆ, ಉಪನ್ಯಾಸಕರ ಗೆಳೆಯರು ಬಂದಿದ್ದಾರೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ